ಎಲ್ಲರಿಗೂ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಹೋಗಿ ನೈಟ್ ಮಾಡಿಟ್ಟಿದ್ದ ಬೇಳೆ ಸಾಮಾನು ಒಂದ್ಸಲ ಚೆಕ್ ಮಾಡಿ ನೋಡಿದೆ. ನೀರು ಸ್ವಲ್ಪ ಕಡಿಮೆ ಆಗಿತ್ತು, ನೀರೆಲ್ಲ ಹಾಕಿ ಮತ್ತೆ ಬಾಯ್ಲ್ ಮಾಡಿ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಹಲ್ಲು ಉಜ್ಕೊಂಡೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ರೆಡಿಯಾಗಿ ನಾನು ಹೊರಟಿದ್ದೆ ನನ್ನ ಕೆಲಸದ ಕಡೆಗೆ. ಇವತ್ತು ನಾನು ಹಾಕ್ಕೊಂಡಿರೋ ಬ್ಲೇಸರ್ ಸ್ಪೆಷಾಲಿಟಿ ಏನು ಅಂದರೆ ಅದು ನನ್ನ PU ಟೈಮ್ದು, ಬಟ್ ಇವಾಗಲೂ ಫಿಟ್ ಆಗ್ತಿತ್ತು. ಐ ಆಮ್ ಹ್ಯಾಪಿ ಫಾರ್ ದಟ್. ಹೋಗಿ ಚಾಕ್ಲೇಟ್ ತಿನ್ಕೊಂಡು ಹೋಗಿ ಫಿಟ್ ಚೆಕ್ಕೆಲ್ಲ ಮಾಡಿ ಬಂದು ಬ್ರೇಕ್ಫಾಸ್ಟ್ ತಿಂದು ಕೆಲಸನೆಲ್ಲ ಮುಗಿಸಿ ನಾನು ಹೊರಟಿದ್ದೆ ಲಂಚ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಬೆಳಗ್ಗೆ ಮಾಡಿದ್ದ ಬೇಳೆ ಸಾರು ರೈಸ್ ತಿನ್ಕೊಂಡು ಕೆಲಸ ಮುಗಿಸಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಲಾಗೌಟ್ ಮಾಡಿ ಹೊರಟಿದ್ದೆ ರೂಮ್ ಕಡೆಗೆ. ಸೊ ರ್ಯಾಪಿಡೋ ಬುಕ್ ಮಾಡಿ ಹೋದೆ. ಬಂದಿದ ತಕ್ಷಣ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ ಫ್ರೋಝನ್ ಸ್ನ್ಯಾಕ್ಸ್ ಇತ್ತು, ಅದನ್ನು ಫ್ರೈ ಮಾಡಿಕೊಂಡು ರೈಸಿಗೆ ದಾಲ್ಗೆ ಹಾಕ್ಕೊಂಡು ತಿಂದೆ. ಫುಲ್ ಟಯರ್ಡ್ ಆಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತು ಒಂದು ಕೋಟ್ ಹೇಳೋಣ ಅಂತ ಅನ್ಕೋತಾ ಇದ್ದೀನಿ. ಏನು ಅಂದರೆ, ನಗು ನಿಮ್ಮ ಮುಖದ ಅಂದವನ್ನು ಮಾತ್ರವಲ್ಲ, ನಿಮ್ಮ ಬದುಕಿನ ಅಂದವನ್ನು ಹೆಚ್ಚಿಸುತ್ತದೆ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನಾಳೆ ಮತ್ತೆ ಸಿಗೋಣ. ನಗು ಮುಖದಿಂದ ಇರಿ, ಎಲ್ಲರನ್ನೂ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ಗೆ ಬಾಯ್ ಹೇಳೋಣ. ಲವ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.